ಹಲೋ ಮಾವ ಎಲ್ಲಿದ್ದೀರಾ? ದೇವಸ್ಥಾನ ದಾಟಿ ರೈಟಿಗೆ ತಗೊಂಡಿದ್ದೀವಿ, ರೈಟಿಗೆ. ಹಾಂ, ಅದಾದ್ಮೇಲೆ ಒಂದು ಬ್ರಿಡ್ಜ್ ಸಿಗುತ್ತೆ, ಅದಾದ್ಮೇಲೆ ರೈಟ್ ತಗೊಳ್ಳಿ. ಹಾಂ, ಕೇಳಿಸ್ತಾ ಇದೆಯಾ? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ದಾರಿ ತಪ್ಪಿಸ್ಕೊಬೇಡಿ. ಎಳಿಮಯ್ಯ ನನಗೆ ಹೇಳ್ತೇನೋ, ನನ್ನಂತ ಕಿಲಾಡಿ ನನ್ನ ಮಗ ಗೊತ್ತಾ? ನೋಡ ಬಂದೇ ಬಿಟ್ವಿ. ಬ್ರಿಡ್ಜ್ ಆದ್ಮೇಲೆ ರೈಟ್ ತಗೊಂಡ್ಮೇಲೆ ಅದಾದ್ಮೇಲೆ ಮತ್ತೆ ರೈಟ್ ತಗೊಳ್ಳಿ, ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತೀರಾ. ಓಕೆ ಓಕೆ. ಅಲ್ಲ, ಅವ್ರು ರೈಟ್ ತಗೊಂಡ್ರೆ ದಾರಿ ತಪ್ಪೋಗ್ತಾರೆ. ಅವ್ರ ದಾರಿ ತಪ್ಪಲಿಂತ ತಾನೇ ನಾನು ಫೋನ್ ಮಾಡಿದ್ದು. ದಾರಿ ತೋರ್ಸಕ್ಕಲ್ಲ, ನೀವೇ ತಾನೇ ಕೇಳಿದ್ದು ಲೇಟಾಗಿ ಬರಲಿ ಅಂತ. ಯಾ, ಸ್ವಲ್ಪ ಹೊತ್ತು ಅವರು ಸುತ್ತಾಡಲಿ, ಚೇಂಜ್ ಇರುತ್ತೆ, ನಮಗೂ ಅನುಕೂಲ ಆಗುತ್ತೆ. ಅಷ್ಟೆಲ್ಲ ಸಾಲ್ವ್ ಆಗಿರುತ್ತಲ್ವಾ? ಹ್ಯಾಪಿ? ಥ್ಯಾಂಕ್ ಯು ಸೋ ಮಚ್. ಯಾಕೆ ಇಷ್ಟೊಂದು ಬೆವರ್ತಿದ್ದೀರಾ? ಅದು ಇಷ್ಟೊತ್ತು ಕಾರ್ನಲ್ಲಿ ಕೂತಿದ್ನಲ್ಲ, ಎ ಸಿ ಇತ್ತು, ಹೊರಗಡೆ ಸೆಕೆ ಇತ್ತು, ಹಾಗಾಗಿ. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಆ್ಯಕ್ಚುಲಿ ಕಬಡ್ಡಿ ಬಾಯಾರಿಕೆ ಆಗ್ತದೆ, ಇರಬೇಕಿತ್ತು. ಡ್ರೈವರ್ ಬೇರೆ ಒಳಗಡೆ ಕಳಿಸ್ಬಿಟ್ಟೆ. ಹಾಂ, ಜ್ಯೂಸ್ ಕುಡಿತೀರಾ? ಅಲ್ಲಿ ಜ್ಯೂಸ್ ಇದೆ, ನಾನು ತರ್ತೀನಿ ರೀ. ಅಲ್ಲ, ಒಂದು ನಿಮಿಷ, ನೀವೇ ಹೋಗ್ತಾ ಇದ್ದೀರಾ? ಹಾ, ಇಲ್ಲೇ ಇದೆ ಅಲ್ವಾ, ನಾನು ತರ್ತೀನಿ ರೀ. ಅಲ್ಲ, ನಾನು ಬರ್ತೀನಿ ನಡ್ರಿ. Have a nice day, sir. ಥ್ಯಾಂಕ್ ಯು. ವಾವ್, ಎಷ್ಟು ದಿನದಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಫೈನಲಿ ನನ್ನ ಡ್ರೀಮ್ ನನ್ಸಾಗ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಜೀವಾ, ನನ್ನ ಫ್ರೆಂಡ್ಸ್ ನಮ್ಮ ಹನಿಮೂನ್ಗೆ ಅಂತ ಮಾಡಿರೋ ಸರ್ಪ್ರೈಸ್ ಗಿಫ್ಟ್ ಹೇಗಿದೆ? ಕೇಳೋದೇನು ಬಂತು, ಸಖತ್ತಾಗಿದೆ. ಮಹಿ, ಏನ್ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಜುವೆಲ್ಸ್ ತೆಗ್ದಿಡ್ತಾ ಇದ್ದೀನಿ. ಅಜ್ಜಿ ಕೊಟ್ಟಿರೋ ನೆಕ್ಲೆಸ್ ತೆಗ್ದಿಟ್ಟಿದ್ಯಾ, ಈಗ ಬಳೆ ತೆಗಿತಾ ಇದೆಯಾ? ಹಾಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್? ಜೀವಾ, ಈ ಜುವೆಲ್ಸ್ ಎಲ್ಲ ನನ್ನ ಕ್ಯಾರೆಕ್ಟರ್ಗೆ, ನನ್ನ ಕಾಸ್ಟ್ಯೂಮ್ಗೆ ಯಾವುದಕ್ಕೂ ಸೂಟ್ ಆಗಲ್ಲ. ನನಗೆ ನೀನು ಕಟ್ಟಿರೋ ತಾಳಿ ಒಂದೇ ಸಾಕು. ಅಜ್ಜಿ ಕೊಟ್ರಲ್ಲ ಅಂತ ಜುವೆಲ್ಸ್ನ ಹಾಕೊಂಡೆ ಅಷ್ಟೇ. ಇವಾಗ ಅದು ಬಿಡು. ಜೀವಾ, ನೀನು ಯಾಕೆ ಬೇಜಾರಲ್ಲಿದ್ಯಾ? ನಿಂಗೆ ಖುಷಿ ಆಗ್ತಿಲ್ವಾ? ನಮ್ಮ ಲೈಫಲ್ಲಿ ಎಂಥ ಸ್ಪೆಷಲ್ ಮೂಮೆಂಟ್ ಇದು. ಮಹಿ, ನನ್ನ ಮನ್ಸಲ್ಲಿ ತುಂಬಾನೇ ಗಿಲ್ಟ್ ಕಾಡ್ತಾ ಇದೆ. ಇವತ್ತು ಭೂಮಿಕಾ ಅಕ್ಕನ ಮದುವೆ, ನಾವು ಅಲ್ಲಿರ್ಬೇಕಿತ್ತು, ಬಟ್ ಆದ್ರೆ ನಾವು ಇಲ್ಲಿದ್ದೀವಿ. ಇದೆಷ್ಟು ಸರಿ ಮಹಿ? ಮನ್ಸಲ್ಲಿ ಈ ಗಿಲ್ಟ್ ಇಟ್ಕೊಂಡು ಖುಷಿಯಾಗಿರೋಕೆ ಹೇಗೆ ಸಾಧ್ಯ? ನಾವಿದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಲ್ವಾ ಜೀವ? ಮತ್ತೆ ಯಾಕೆ ಅದನ್ನೇ ಮಾತಾಡ್ತಿದ್ಯಾ? ಭೂಮಿಕಾ ಅಕ್ಕನ ಒಪ್ಕೊಂಡ್ರಲ್ವಾ? ಮತ್ತೇನ್ ಪ್ರಾಬ್ಲಮ್ ನಿನ್ಗೆ? ಅಕ್ಕ ಒಪ್ಕೊಂಡಿದ್ದು ಅಂತ ಮಾತ್ರ ಹೇಳ್ಬೇಡ, ನಾವು ಒತ್ತಾಯ ಮಾಡಿ ಒಪ್ಸಿರೋದು. ನಾನು ಇಲ್ಲಿ ಕುಡಿಬೇಕಾ? ಅಯ್ಯೋ, ಜೆಮ್ಸು, ಮೈಕ್ರೋ ಆರ್ಗ್ಯಾನಿಸಮ್ಸು, ಬ್ಯಾಕ್ಟೀರಿಯಾಸ್ದು ಫ್ಯಾಕ್ಟ್ರಿ ಇದ್ದಾಗಿದೆ. ಅಣ್ಣ, ನಿಂಬೆಹಣ್ಣು ಚೆನ್ನಾಗಿ. ಅಣ್ಣ, ಒಂದು ಜ್ಯೂಸ್. ಥ್ಯಾಂಕ್ ಯು. ತಗೊಳ್ಳಿ. ಅಲ್ಲ, ನೀವೊಂದು ಗ್ಲಾಸ್ ತಗೊಳ್ಳಿ. ಅಲ್ಲ, ಅದು ಮದುವೆ ಆಗೋರ್ಗು ಏನೋ ತಿನ್ನಬಾರ್ದು ಕುಡಿಬಾರ್ದು ಅಂತಾರಲ್ಲ, ನೀವು ತಗೊಳ್ಳಿ. ಈ ಕಾಲದಲ್ಲಿ ಇದನ್ನೆಲ್ಲ ಇನ್ನೂ ನಂಬ್ತೀರಾ? ಇನ್ನೊಂದು ಗ್ಲಾಸ್ ಕೊಡಿ. ಕುಡೀರಿ. ಅಲ್ಲ, ಯೂಶಲಿ ನಾನು ವಿತೌಟ್ ಶುಗರ್ ಮತ್ತೆ ವಿತೌಟ್ ಐಸ್ ಕುಡಿಯೋದು, ಪರವಾಗಿಲ್ವಾ? ಶುಗರ್ ಕೇನ್ ಜ್ಯೂಸಲ್ಲಿ ವಿತೌಟ್ ಶುಗರಾ? ಹಾಂ, ಎನಿ ಫ್ರೂಟ್ ಜ್ಯೂಸ್ ವಿತೌಟ್ ಐಸ್ ಅಂಡ್ ವಿತೌಟ್ ಶುಗರ್ ಕುಡಿಯೋದು.
ಇದನ್ನ ಹೀಗೆ ಕುಡೀರಿ, ಚೆನ್ನಾಗಿರುತ್ತೆ. ಅಣ್ಣ ತುಂಬಾನೇ ಚೆನ್ನಾಗಿದೆ. ಯಮ್, ತುಂಬಾ ಚೆನ್ನಾಗಿದೆ, ಕುಡೀರಿ. ಅರೆ ಅರೆ ಇನ್ನೊಂದು ಹೇಳ. ಬೇಡ ಬೇಡ. ಎಷ್ಟಾಯ್ತು? 50 ರೂಪಾಯಿ ಸರ್. ಏನಾಯ್ತು? ಪರ್ಸ್ ತಂದಿಲ್ಲ. ಪರವಾಗಿಲ್ಲ, ಆನ್ಲೈನ್ ಪೇ ಮಾಡಿದ್ರೆ ಆಗುತ್ತಲ್ವಾ? ಆನ್ಲೈನ್ ಪೇಮೆಂಟು ಅಂದ್ರೆ? ಅಲ್ಲಣ್ಣ, ಅದು ಸ್ಕ್ಯಾನರ್ ಇಟ್ಟಿರ್ತಾರಲ್ಲ, ಆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಬರುತ್ತಲ್ಲ ಅದು. ಅಯ್ಯೋ, ಹೋದ್ ತಿಂಗಳು ಆ ಮಂಡಿ ಚಿಪ್ ನೋವು ಅಂದ್ಬಿಟ್ಟು ಆಸ್ಪತ್ರೆಗೆ ಹೋದ್ರೆ ಸ್ಕ್ಯಾನ್ ಅಂದ್ಬಿಟ್ಟು 500 ರೂಪಾಯಿ ತಗೋಬಿಟ್ರು. ಬಿಲ್ಕುಲ್ ನೀ ಅಲ್ಲೆಲ್ಲ ಹೋಗ್ಬೇಡ ಕಣವ, ಈಗ ತುಂಬಾ ದುಬಾರಿ ಆಗೋಗ್ಬಿಟ್ಟದೆ. ನಂಗೆ ಅದೆಲ್ಲ ಗೊತ್ತಾಗೋದಿಲ್ಲ ಕಣವ, ದುಡ್ಡು ಕೊಟ್ಬಿಡಿ ಸಾಕು. ಅಣ್ಣ ಒಂದು ನಿಮಿಷ ರೀ, ನಾನು ಡ್ರೈವರ್ ಫೋನ್ ಮಾಡಿ ದುಡ್ಡು ತರಕ್ಕೆ. ಅಯ್ಯೋ ನೀವ್ಯಾಕೆ, ನಾನು ಅಪ್ಪಿಗೆ ಕಾಲ್ ಮಾಡ್ತೀನಿ ರೀ. ಒಂದು ನಿಮಿಷ ಅಣ್ಣ, ಒಂದೇ ನಿಮಿಷ ದುಡ್ಡು ತರಕ್ಕೆ ಹೇಳ್ತೀನಿ. ಸರಿ, ಒಂದು ನಿಮಿಷ ಕೊಟ್ಬಿಡ್ತೀನಿ. ಅಣ್ಣ ಏನಣ್ಣ, ನಿನ್ನ ಅಂಗಡಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳೆಲ್ಲ ಬರಂಗಾಯ್ತು. ಏನು ಬಿಸ್ನೆಸ್ ಮ್ಯಾನ? ಅಲ್ಲಿ ಇದರಲ್ಲ ಅವರು 10 ಕಂಪ್ನಿ ಓನರು, ಕೋಟ್ಯಾಧಿಪತಿಗಳು. ಹೌದಾ? ಹೂವಣ್ಣ, ಇಲ್ಲೇ ಒಳಗಡೆ ಚೌಟ್ರಿ ಇದೆಯಲ್ಲ, ಅಲ್ಲೇ ಅವ್ರ ಮದುವೆ. ಹೋಗಿ ಹೋಗಿ ಅಂಥವ್ರ ಹತ್ರ ದುಡ್ಡು ಕೇಳ್ತೀಯ ನೀನು. ಹೋಗಿ ಒಂದು ಫೋಟೋ ತೆಗಿಸ್ಕೊ. ಅಪ್ಪಿ ಫೋನ್ ಎತ್ತಿಲ್ಲ ಸರ್, ನಿಮ್ ದುಡ್ಡೇನು ಬೇಡ, ನಿಮ್ ಮದುವೆಗೆ ನಾನು ಗಿಫ್ಟು ಅಂತ ಅನ್ಕೊಳ್ಳಿ. ಒಂದೇ ಒಂದು ಫೋಟೋ ಕೊಡಿ ಸಾ. ಇಲ್ಲ ಇಲ್ಲ, ಕೊಡ್ತೀವಿ, ಒಂದು ನಿಮಿಷ. ಹಾ ಅಪ್ಪ. ಹಲೋ. ಹಾಪ. ಹಾ ಕಂದ, ಎಲ್ಲಿದ್ಯಾ? ಹಾಪ, ಬರ್ತಿದೀವಿ. ಹಾ, ಬೇಗ ಬಂದ್ಬಿಡು, ಅವರೆಲ್ಲ ಹೋದ್ರು, ಮಂಟಪ ಖಾಲಿ ಆಯ್ತು. ಬರ್ತಿದ್ದೀನಪ್ಪ. ಮಂಟಪ ಖಾಲಿ ಆಯ್ತು. ಅಣ್ಣ, ಮದ್ವೆಗೆ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಸರಿ ಕಣವ, ಕಾಸು ಅಲ್ಲೇ ಕೊಟ್ಬಿಡ್ತೀವಿ. ಸರಿ ಸರ್. ಆಂಟಿ, ಭೂಮಿ ಅಕ್ಕನ ನೋಡಿದ್ರಾ? ಇಲ್ಲಮ್ಮ, ನೋಡ್ಲಿಲ್ಲ. ಮತ್ತೆ ಎಲ್ಲಿ ಹೋದ್ಲು ಇವಳು? ಶ್ರುತಿ ಅಕ್ಕ? ಅರೆ ಶ್ರುತಿ ಅಕ್ಕ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಏನಿಲ್ಲ ಅಪ್ಪಿ. ಸುಳ್ಳು ಹೇಳ್ಬೇಡಿ, ನನಗೆ ಗೊತ್ತು ಏನೋ ಆಗಿದೆ ಅಂತ. ಏನು ಅಂತ ಹೇಳಿ. ಶ್ರುತಿ ಅಕ್ಕ, ಇವತ್ತೆಲ್ರೂ ಖುಷಿಯಾಗಿರ್ಬೇಕಾಗಿದ್ದ ದಿನ. ಭೂಮಿ ಅಕ್ಕನ್ ಮದ್ವೆ ನಡೀತಾ ಇದೆ. ಅಕ್ಕನ್ ಮದ್ವೆ ಆಗ್ಬೇಕು ಅಂತ ನೀವು ತುಂಬಾ ಆಸೆ ಪಟ್ಟಿದ್ರಿ ಅಲ್ವಾ? ಅಂಥದ್ರಲ್ಲಿ ಇಂಥ ದಿನಾನು ನೀವು ಅಳ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಏನೋ ಆಗಿರತ್ತೆ. ಏನೇ ಇದ್ರು ಹೇಳಿ ಅಕ್ಕ. ಏನಿಲ್ಲ ಅಪ್ಪಿ, ಭೂಮಿ ಮದ್ವೆಗೆ ಬರ್ಬೇಕು ಅಂತ ಕಿರಣ್ ಕೂಡ ಬಂದಿದ್ದ. ಹೌದಾ? ಎಲ್ಲಿ? ನನ್ನ ಮಗಳ ಜೀವನನ ಹಾಳು ಮಾಡ್ದವ್ ನೀವು. ಅವಳೀಗ ಹಳೇದನ್ನೆಲ್ಲ ಮರೆತು ಹೊಸ ಜೀವನನ ಕಟ್ಕೋತಾ ಇದ್ದಾಳೆ. ಈಗ ಅವಳು ಮುಂದೆ ಬಂದು ಅವಳ ಖುಷಿನ ಹಾಳು ಮಾಡಿ ಮತ್ತೆ ಅದೇ ಕೆಸರಲ್ಲಿ ಅವಳನ್ನ ಎಳೆಯೋದಕ್ಕೆ ನೋಡ್ಬೇಡ. ನನ್ನ ಮಗಳು ಅವಳ ಮದುವೆಗೆ ನಿನ್ನನ್ ಕರೆದಿರ್ಬೋದು, ಈ ನಿನ್ನ ಗಂಡನ್ನಲ್ಲ. ಕರೀದೇ ಇರೋ ಮದುವೆಗೆ ಮಾನ ಮರ್ಯಾದೆ ಬಿಟ್ಟು ಬರೋದ್ ಬೇಡ ಅಂತ ಹೇಳು. ಕಿರಣ್ ಹಳೇದ್ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಭೂಮಿ ಮದ್ವೆಗೆ ಬರ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದ. ನಿನ್ನೆ ರಾತ್ರಿನೂ ನಾನು ಭೂಮಿ ಮದ್ವೆಗೆ ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತಾನೂ ಕೇಳ್ದ. ಭೂಮಿಗೆ ಒಳ್ಳೆ ಫ್ಯಾಮಿಲಿ ಸಿಗ್ತಿದೆ, ಒಳ್ಳೆ ಗಂಡ ಸಿಗ್ತಿದ್ದಾರೆ, ಖುಷಿಯಿಂದ ಅವಳಿಗೆ ವಿಶ್ ಮಾಡಬೇಕು ಅಂತ ಬಂದಿದ್ದ. ಆದ್ರೆ ಮಂದಾಕಿನಿ ಆಂಟಿ. ಅಕ್ಕ ಇರ್ಲಿ, ಬಿಟ್ಬಿಡಿ. ಅಮ್ಮನ ಸ್ವಭಾವ ನಿಮಗೆ ಗೊತ್ತು ಅಲ್ವಾ? ಅಮ್ಮ ಹಾಗೇನೆ ಕೆಲವೊಂದು ವಿಷಯಕ್ಕೆ ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಡ್ತಾರೆ. ಅವರಿಬ್ರು ಮದ್ವೆ ಆಗ್ಬೇಕು ಅಂತ ಇದ್ದಿದ್ ನಿಜ ಅಲ್ವಾ? ಆದ್ರೆ ಕಿರಣ್ ಅವರು ಅಕ್ಕನ್ನ ಬಿಟ್ಟು ಅಕ್ಕನ ಫ್ರೆಂಡ್ನ ಮದ್ವೆ ಆಗಿದ್ದು ಅಮ್ಮಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಸೊ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಇವಾಗ್ಲೂ ಸಾಧಿಸ್ತಾ ಇದ್ದಾರೆ. ಅಪ್ಪಿ, ಅವ್ರ ಈ ತರ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ನಿಜವಾಗ್ಲೂ ಕಿರಣ್ನ ಮದುವೆ ಆಗ್ತಿರ್ಲಿಲ್ಲ. ಕಿರಣ್ನಿಂದ ಭೂಮಿಕಾಗಿ ನೋವಾಗಬಾರ್ದು ಅಂತ ಪ್ರತಿ ಸಲ ನಾನು ಅನ್ಕೋತೀನಿ. ಆದ್ರೆ ಇವತ್ತು ಈ ತರ ಆಗಿದ್ದಕ್ಕೆ
ಕಿರಣ್ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ. ಅಲ್ಲ ಅಪ್ಪಿ, ಭೂಮಿಗೆ ಬೇಗ ಮದುವೆ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋರಲ್ಲಿ ನಾನು ಒಬ್ಳಲ್ವಾ? ಆದ್ರೆ ನನಗೆ ಯಾಕೆ ಈ ಥರ ಪನಿಷ್ಮೆಂಟು? ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಇಲ್ಲ ಅಪ್ಪಿ, ಕಿರಣ್ನ ನಾನು ಮದುವೆ ಆಗಿ ಭೂಮಿಕಾಗೆ ಮೋಸ ಮಾಡಿದೆ ಅನ್ನೋ ಗಿಲ್ಟು ನನಗೂ ಕಾಡ್ತಿತ್ತು. ಆದರೆ ಭೂಮಿಕಾಗೆ ಯಾವಾಗ ಮದುವೆ ಫಿಕ್ಸ್ ಆಯಿತೋ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಆದರೆ ಇವಾಗ ಆಗಿದ್ದ ವಿಷಯಕ್ಕೆ ಅವಾಗ ಎಷ್ಟು ಖುಷಿ ಪಟ್ನೋ ಅದಕ್ಕಿಂತ ಜಾಸ್ತಿ ಬೇಜಾರಾಗ್ತಿದೆ. ಅಕ್ಕ, ಅಮ್ಮನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಡಿ ಪ್ಲೀಸ್. ನೋಡಿ, ನನಗೆ ನೀವು ಬೇರೆ ಅಲ್ಲ, ಭೂಮಿ ಅಕ್ಕ ಬೇರೆ ಅಲ್ಲ, ನೀವು ನನ್ನ ಫ್ಯಾಮಿಲಿ ಥರನೇ ಅಲ್ವಾ? ಸೊ ಫ್ಯಾಮಿಲಿ ಫಂಕ್ಷನ್ ಇಟ್ಕೊಂಡು ಯಾರಾದರೂ ಕಣ್ಣಲ್ಲಿ ನೀರು ಹಾಕ್ತಾರಾ? ಕಮಾನ್, ತುಂಬ ಕೆಲಸ ಇದೆ, ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಪ್ಲೀಸ್ ಡೋಂಟ್ ಕ್ರೈ. ಭೂಮಿಕಾ ಅಕ್ಕನ ಮದುವೆ ನೋಡಬೇಕು ಅನ್ನೋದು ನನ್ನ ಜೀವನದ ಅತಿ ದೊಡ್ಡ ಆಸೆ. ಅದಕ್ಕೋಸ್ಕರ ನಾನು ಎಷ್ಟು ವರ್ಷ ವೆಯ್ಟ್ ಮಾಡಿದ್ದೆ. ಆ್ಯಂಡ್ ಇವತ್ತು ನಾವು ಅಲ್ಲಿರ್ಬೇಕಿತ್ತು. ಅದು ನಮ್ಮ ಡ್ಯೂಟಿ. ಎಸ್ ಮೈ, ನೀ ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಆದರೆ ಯಾರಾದರೂ ಬಂದು ನಿನಗೆ ಈ ಸಂತೋಷ ಇಂಪಾರ್ಟೆಂಟಾ ಅಥವಾ ಭೂಮಿಕಾ ಅಕ್ಕನ ಮದುವೆ ಇಂಪಾರ್ಟೆಂಟಾ ಅಂತ ಕೇಳಿದರೆ ಡೆಫಿನೆಟ್ಲಿ ನನ್ನ ಆನ್ಸರ್ ಭೂಮಿಕಾ ಅಕ್ಕನ ಮದುವೆ ಅಂತಲೇ ಆಗ್ತಿತ್ತು. ಏನು ಗೊತ್ತಾ ಮೈ, ನಾವು ಎಂಜಾಯ್ ಮಾಡೋದಕ್ಕೆ, ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಸಾಕಷ್ಟು ಟೈಮ್ ಇತ್ತು. ಅದನ್ನು ನೀನು ಅರ್ಥ ಮಾಡ್ಕೊಂಡಿದ್ರೆ, ಸ್ವಲ್ಪ ಪೇಷನ್ಸ್ ಆಗಿದ್ದಿದ್ರೆ ಇವತ್ತು ಭೂಮಿಕಾ ಅಕ್ಕನ ಮದುವೆ ನಾನು ಮಿಸ್ ಆಗ್ತಿರ್ಲಿಲ್ಲ. ಮದುವೆನೇ ಬೇಡ ಅಂತ ಹೇಳ್ತಿರೋ ನಾನು ಭೂಮಿಕಾ ಅಕ್ಕಂಗೆ ಮದುವೆ ಮಾಡಬೇಕು, ಆ ಮದುವೆನ ನಾನು ಇತ್ತು ನೋಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆ ಕನಸುಗಳನ್ನೆಲ್ಲ ನೀನು ಹಸ್ಕಾಕ್ಬಿಟ್ಟೆ ಮೈ. ನಾನೊಬ್ಬನೇ ನನ್ನ ಸಮಾಧಾನಕ್ಕೆ ನಾನು ಏನೇನೋ ಮಾತಾಡ್ಕೊಳ್ತಾ ಇದ್ದೀನಿ. ಆದರೆ ಇದೆಲ್ಲ ಆಗಿರೋದು ನಿನ್ನಿಂದ. ಬಟ್ ನಿಂಗೇನು ಅನಿಸ್ತಾ ಇಲ್ಲ? ಮಹಿ ಮಹಿ ಮಹಿ, ನಾನಲ್ಲಿ ನೋವಲ್ಲಿ ಮಾತಾಡ್ತಾ ಇದ್ರೆ ಏರ್ಪೋರ್ಟ್ಸ್ ಹಾಕೊಂಡು ಸಾಂಗ್ ಕೇಳ್ತಿದ್ಯಾ? ಈ ತೀರನೇ ಆಯ್ತು. ಜೀವ ಜೀವ, ಐ ಆಮ್ ಸಾರಿ, ನಿಂತ್ಕೋ ಜೀವ. ಸರ್, ನಾನು ನಿಮ್ಗೆ ಹೇಳಿದ್ದಲ್ಲ ಸರ್, ಹೇಳಿದ ಸಮಯಕ್ಕೆ ಸರಿಯಾಗಿ ಕಲ್ಯಾಣ ಮಂಟಪ ಬಿಟ್ಕೊಡ್ತೀನಿ ಅಂತ ಹೇಳಿದ್ದೆ, ಬಿಟ್ಕೊಡ್ತೀನಿ ಸರ್. ಸಮಾಧಾನ ಸರ್? ಸಮಾಧಾನ ಮಾಡ್ಕೊಳ್ಳೇಬೇಕಲ್ಲಪ್ಪ, ಬೇರೆ ಆಯ್ಕೆ ಇದೆಯಾ ನನಗೆ? ಅದೆಲ್ಲ ಆಗಿರಲಿ ನೋಡಪ್ಪ, AC ಮಾತ್ರ ಸರಿಯಾಗಿ ಕೆಲಸ ಮಾಡಬೇಕು, ತಣ್ಣಗಿರ್ಬೇಕು ಎಲ್ರು. ಸಾರ್, ಏನು ಸರ್ ನೀವು ಹೇಳ್ತಿದ್ದೀರಿ? ನನ್ನ ಮಾತು ಅಂದರೆ ಮಾತು ಸರ್, ಪಕ್ಕ ಸರ್. ಎಲ್ರಿಗೂ ಹಿಮಾಲಯನಲ್ಲಿರೋ ಫೀಲಿಂಗ್ ಬರಬೇಕು, ಗಡ್ಡ 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 ನಡುಗ್ ಬಿಡ್ಬೇಕು, ಹಂಗೆ ಮಾಡ್ತೀನಿ ಸರ್. ಅಷ್ಟೆಲ್ಲ ಬೇಡಪ್ಪ, ತಣ್ಣಗಾದ್ರೆ ಸಾಕು. ಸರ್, ತಣ್ಣಗಿರುತ್ತೆ ಸರ್. ಸರ್, ನೀವು ನಿಮ್ಮ ಕೆಲಸ ನೋಡಿ ಸರ್, ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ ಸರ್. ಸರ್, ಗಂಡಿನ ಕಡೆಯವ್ರು ಬಂದ್ರು, ಬನ್ನಿ. ಅಳಿವಿ, ಈ ಲೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ಕಣೋ, ಒಳಗಡೆ ಪ್ರಾಡಕ್ಟ್ ಏನಿದೆ ಅಂತ. ಇವ್ರು ಮಾಡಿರೋ ಅರೇಂಜ್ಮೆಂಟ್ ನೋಡಿದ್ರೆ ಗೊತ್ತಾಗಲ್ವಾ ಇವ್ರ ಯೋಗ್ಯತೆ ಏನು ಅಂತ? ಅಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ, ಒಳ್ಳೆ ಹ್ಯಾಪಿ ಬರ್ತ್ಡೇಗೆ ಡೆಕೋರೇಷನ್ ಮಾಡೋದಂಗಿದೆ ಅಲ್ವಾ? ನಮ್ಮ ಫ್ಯಾಮಿಲಿಲಿ ಮಾವ ಇಂಥ ಮದುವೆ ಹಿಂದೆಂದು ಆಗಿಲ್ಲ, ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನ ಭೂತೋ ನ ಭವಿಷ್ಯತ್. ಎಂತ ಗ್ರ್ಯಾಂಡ್ ವೆಡ್ಡಿಂಗ್, ರಿಚ್ ವೆಡ್ಡಿಂಗು. ಕೋಟ್ಯಾಧೀಶ್ವರ ಗೌತಮ್ ದಿವಾನ್ನ ಗ್ರೇಟ್ ಗ್ರ್ಯಾಂಡ್ ವೆಡ್ಡಿಂಗ್. ನಮ್ಮ ಫ್ಯಾಮಿಲಿಲಿ ಮದುವೆನ ಯಾರೂ ಮರೆಯಂಗಿಲ್ಲ. ಗ್ರೇಟ್ ಕೋಟ್ಯಾಧೀಶ್ವರ ಗೌತಮ್ ದಿವಾನ್ ಎಲ್ಲಿಂದ ಎಲ್ಲಿಗೆ ಬಂದುಬಿಟ್ಟ? ಅಯ್ಯೋ ದೇವರೇ, ಬಾ ಒಳಗೋಗೋಣ ಬಾ. ಜೀವ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿನ್ನನ್ನು ಹರ್ಟ್ ಮಾಡೋ ಇಂಟೆನ್ಷನ್ ನಂದಾಗಿರಲಿಲ್ಲ. ಸ್ವಲ್ಪ ನನ್ನ ಆ್ಯಂಗಲ್ನಿಂದನೂ ಯೋಚನೆ ಮಾಡು. ನಾನು ಯಾವತ್ತೂ ನಿನ್ನ ಜೊತೆಗೇ ಇರಬೇಕು,
ನಿನ್ನ ಹತ್ರದಲ್ಲೇ ಇರಬೇಕು ಅಂತ ಬಯಸ್ತೀನಿ ಜೀವ. ಬಿಕಾಸ್ ನಾನು ನಿನ್ನನ್ನು ಅಷ್ಟು ಪ್ರೀತಿಸ್ತೀನಿ. ಆದರೆ ಅದ್ರ ಉದ್ದೇಶ ನಾವಿಬ್ರು ನಮ್ಮ ಮಧ್ಯೆ ಒಂದಿಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು ಅನ್ನೋದಷ್ಟೇ ಆಗಿತ್ತು. ಬಿಕಾಸ್ ಐ ಲವ್ ಯು ಜೀವ. ಮಹೇಶ್, ಪ್ಲೀಸ್ ಇವಾಗ ಅದನ್ನೆಲ್ಲ ದೊಡ್ಡದು ಮಾಡಬೇಡ, ಮರ್ತ್ಬಿಡು ಪ್ಲೀಸ್. ಇವಾಗ ಅದ್ರ ಬಗ್ಗೆ ಮಾತಾಡೋದ್ರಿಂದ ನಮ್ಮ ಖುಷಿ, ನಮ್ಮ ಹನಿಮೂನ್ ಹಾಳಾಗುತ್ತೆ ಅನ್ನೋದು ಬಿಟ್ರೆ ಬೇರೆ ಏನೂ ಆಗೋದಿಲ್ಲ. ಪ್ಲೀಸ್ ಜೀವ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನು ಹೀಗಿರಬೇಡ. ನಾನು ಸಾರಿ ಕೇಳಿದ್ನಲ್ವಾ, ಇವಾಗಲಾದ್ರೂ ನಗ್ಬೋದಲ್ವಾ? ಹೇಗೆ ನಗೋದು ಮಹಿ? ಕಣ್ಣು ಮುಚ್ಚಿದ್ರೆ ಅಕ್ಕನ ಮುಖನೇ ಕಾಣಿಸುತ್ತೆ. ಎಷ್ಟು ಹರ್ಟ್ ಆಗಿದೆ ಗೊತ್ತಾ ನನಗೆ? ಓ ಕಮಾನ್ ಜೀವ, ಡೋಂಟ್ ಬಿ ಅನ್ ಎಮೋಷನಲ್ ಫೂಲ್. ನಾವಿಬ್ರು ನಮ್ಮ ಹನಿಮೂನಿಗೆ ಬಂದಿದ್ದೀವಿ. ಇದು ನಮಗೆ ತುಂಬ ಮೆಮೊರಬಲ್ ಆಗಿರಬೇಕು. ಈಗ ನಿನ್ನ ಕಣ್ಣು ಮುಂದೆ ಬರಬೇಕಾಗಿರೋದು ನಿಮ್ಮ ಅಕ್ಕನ ಮುಖ ಅಲ್ಲ, ನನ್ನ ಮುಖ. ನಿನ್ನ ಯೋಚನೆಯಲ್ಲಿ, ನಿನ್ನ ಮನಸ್ಸಲ್ಲಿ ನಾನಿರಬೇಕು, ನಾನು ಮಾತ್ರ. ಓಕೆ? ಏನ್ ಮಾಮ್, ಈ ಮಂಟಪ ಈ ತರ ಇದೆ. ಇಂಥ ಕಡೆ ಜನಗಳು ಬಂದು ಅದು ಹೇಗೆ ಮದುವೆ ಮಾಡ್ತಾರೆ ಏನೋ. ಇಲ್ಲಿನ ಅಡ್ರೆಸ್ ಹೇಳೋದಕ್ಕೆ ನಾವೊಂದು 10 ಜನ ಇಡಬೇಕು. ನಮ್ಮ ಗೆಸ್ಟ್ಗಳೇನಾರೋ ಈ ರೋಡ್ಗಳನ್ನು ನೋಡಿದ್ರೆ ವಾಪಸ್ ಹೋಗ್ಬಿಡ್ತಾರಷ್ಟೇ. ಇಲ್ಲಿ ಬರೀ ಮಡ್ ರೋಡೇ ಮಾಮ್. ಛೇ, ಮೆಲ್ಲಿಗೆ ಮಾತಾಡು. ಇದು ನಮ್ಮ ಪ್ರಾಬ್ಲಮ್ಮ. ಗೌತಮ್ಗೆ ಇಲ್ದಿರೋ ಚಿಂತೆ ನಮ್ಗೆ ಯಾಕೆ? ನೋಡು, ಏನೂ ತೋರಿಸ್ಕೊಳ್ದೆ ನಗ್ನಗ್ತಾ ಇರಬೇಕು, ಅಷ್ಟೇ ನಮ್ಮ ಡ್ಯೂಟಿ. ಹಾಂ, ಅಲ್ಲಿರಿ. ಗೌತಮ್ ಬಂದಮೇಲೆ ಒಟ್ಟಿಗೆ ಒಳಗೋಗ. ಸರಿ, ಹೊರಡು. ಅಯ್ಯೋ ಸಿಸ್ಟರ್, ಗಲ್ಲಿ ಗಲ್ಲಿ ಸುತ್ಕೊಂಡ್ಬರೋಷ್ಟೊತ್ತಿಗೆ ಕುಡ್ದದೆಲ್ಲ ಇಳ್ದೋಗ್ಬಿಡ್ತು. ಅಲ್ಲ, ಬೆಂಗಳೂರಲ್ಲಿ ಇಂಥದ್ದೊಂದು ಏರಿಯಾ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಇಲ್ಲಿ ಬರೋಷ್ಟೊತ್ತಿಗೆ ಚಂದ್ರಯಾನ ಮಾಡಿದಷ್ಟು ಸುಸ್ತಾಗ್ಬಿಡ್ತು ಸಿಸ್ಟರ್. ಆಯ್ತಣ್ಣ, ಬಂದಿಯಲ್ಲ ಬಿಡು. ನೋಡೋಣ, ಈ ಮದುವೆ ಸ್ಮೂದಾಗಿ ನಡಿಬೇಕು. ನಮ್ಮ ಉದ್ದೇಶ ಮದುವೆ ಆಗೋದು. ಅದರಿಂದ ಅವರಿಗೆ ಅವಮಾನ ಆಗಬೇಕು. ಅವರೆಲ್ಲ ನಮ್ಮ ಮುಂದೆ ತಲೆ ಎತ್ತಿ ಓಡಾಡಬಾರ್ದು. ಹಾಗಾಗಬೇಕು. ಡೋಂಟ್ ವರಿ ಸಿಸ್ಟರ್, ತಂಡಕ್ಕೂ ನಾನಿದ್ದೀನಲ್ಲ ಲಕ್ಕಿ ಲಕ್ಷ್ಮಿಕಾಂತ. ನೀನು ಸೆಕ್ಯೂರಿಟಿಗೆಲ್ಲ ಹೇಳಿದೆ ತಾನೆ? ನೋಡು, ಯಾವುದೇ ಕಾರಣಕ್ಕೂ ಮಾನ್ಯ ಒಳಗೆ ಬರಬಾರ್ದು. ಅವಳು ಏನಾದರೂ ಒಳಗೆ ಬಂದರೆ ಈ ಮದುವೆ ನಡೆಯೋದಿಲ್ಲ, ದೊಡ್ಡ ರಾಧಾಂತ ಆಗ್ಬಿಡುತ್ತೆ. ಡೋಂಟ್ ವರಿ ತಂಡ ಕೂಲ್ ಸಿಸ್ಟರ್. ಇನ್ 10 ಮಿನಿಟ್ಸಲ್ಲಿ ಎಲ್ಲ ಬೌಸರ್ಗಳೆಲ್ಲ ಹಾಜರಾಗಿರ್ತಾರೆ. ಎಲ್ಲ ಎಂಟ್ರಿ ಎಕ್ಸಿಟ್ಗಳಲ್ಲಿ ಟೈಟ್ ಸೆಕ್ಯೂರಿಟಿ. ಮಾನ್ಯ ಪೊಲೀಸ್ ಸ್ಟೇಷನ್ ಆರಾಮಾಗಿದ್ದಾಳೆ. ಅವಳು ಗಲ್ಲಿ ಗಲ್ಲಿ ಸುತ್ತಕೊಂಡು ಇಲ್ಲಿಗೆ ಬರಕ್ಕೆ ಸಾಧ್ಯ ಇದೆಯಾ? ಇಟ್ಸ್ ಪಾಸಿಬಲ್? ಯಾವುದೇ ಎಂಟ್ರಿ ಎಕ್ಸಿಟ್ ಅಲ್ಲಿ ಅವಳಿಗೆ ಎಂಟ್ರಿ ಕೊಡಲ್ಲ. ಅಷ್ಟು ಟೈಟ್ ಸೆಕ್ಯೂರಿಟಿ, Z+. ನೀನೇನು ಮಾಡ್ತೀಯೋ ಮಾಡ್ಕೊ, ಆದರೆ ಮದುವೆಗೆ ಯಾವ ತೊಂದರೆನೂ ಹಾಕ್ಬಿಡ್ದು. ಗೌತಮ್ ಬರ್ತಿದ್ದಾನೆ, ನಡಿ. ಫೈಲ್ ಮ್ಯಾನ್ ಪುಟ್ಟಣ ಶೆಟ್ಟಿ ಕಲ್ಯಾಣ ಮಂಟಪ. ಈಗ ನಿನ್ನ ಮನಸ್ಸಲ್ಲಿ ಬರೀ ನಾನು ಮಾತ್ರ ತುಂಬಿಕೊಂಡಿರ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಮಾಡಬೇಕು ಅಂದ್ಕೊಂಡಿದ್ದೀ ಈಗ? ಇಲ್ಲಿ ನೋಡು, ಹೊಸ ಪ್ರಾಡಕ್ಟು, ವೆರಿ ಎಕ್ಸ್ಪೆನ್ಸಿವ್, ಹಾಗೆ ರಿಸಲ್ಟು ಅಷ್ಟೇ ಮ್ಯಾಜಿಕಲ್ ಆಗಿರುತ್ತೆ. ಇದು ನಮ್ಮಲ್ಲಿ ಸಿಗೋ ನಾರ್ಮಲ್ ಫೇಸ್ ಪ್ಯಾಕ್ ಅಲ್ಲ, ಏರ್ಪೋರ್ಟಲ್ಲಿ ತಗೊಂಡೆ. ಫೇಸ್ ಪ್ಯಾಕ್ ಇದ್ಯಾಕೀಗ? ನಾನು ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರೂ ನನ್ನ ಬ್ಯೂಟಿ ನೋಡಿ ವಾವ್ ಅನ್ಬೇಕು. ಅವಾಗ್ಲಾದ್ರೂ ನಿನಗೆ ನನ್ನ ಬಗ್ಗೆ ಹೆಮ್ಮೆ ಆಗುತ್ತಾ ನೋಡಬೇಕು. ಇದೆಲ್ಲ ಬೇಕಾ ಮಹಿ? ಯಾಕೆ ಈ ಥರ ಆಡ್ತೀಯ? ತಪ್ಪೇನಿದೆ ಜೀವ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದರೆ ನೀನು ಹೆಮ್ಮೆ ಪಡ್ಬೇಕಲ್ವಾ? ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಮಹಿ? ಎಲ್ಲರೂ ಯಾಕೆ ನನ್ನ ಹೆಂಡ್ತಿನ ನೋಡಬೇಕು? ಎಲ್ಲರೂ ನಿನ್ನನ್ನು ನೋಡ್ತಾರೆ ಅನ್ನೋ ಭ್ರಮೆ ನಿನಗೆ. ಒಂದೊಂದ್ಸಾರಿ ತುಂಬ ವಿಚಿತ್ರವಾಗಿ ಆಡ್ತೀಯ. ಸರಿ, ಆಗಿದ್ರೆ ನನ್ಗೊಂದು ಪರ್ದೆ ತಂದ್ಕೊಡು. ಇನ್ನು ಮುಂದೆ ನಾನು ಅದನ್ನೇ ಹಾಕೊಂಡು ಓಡಾಡ್ತೀನಿ, ಓಕೆನಾ?
ಅಯ್ಯೋ ದೇವ್ರೆ ಸಿಸ್ಟರ್, ನಾವು ಒಳಗಡೆ ಕಾಲಿಡ್ತಿದ್ದಂಗೆ ಕತ್ಲು ಮುಂದಾಗೋದ್ರ ಸೂಚನೆನಾ ಇದು? ಸುಮ್ಮನೆ ನಾನು